ಮುಂಜಾನೆ 6:30 ಟೈಮ ಎದ್ದೀವಿ. ಫುಲ್ಲು ಹೊರಗೆ ಥಂಡಿ ಅದ. ಒಂದು ಕಾಫಿ ಕುಡ್ದು ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಸೀದಾ ಜಾಗಿಂಗ್ ಹೋಗ್ಬೇಕಂತದ. ಬರ್ರಿ. ಸೊ ಕಾಫಿಗೆಲ್ಲ ರೆಡಿ ಮಾಡಿದ್ದೆವು. ಕೆಟಲ್ನಾಗ ಒಂದು ಸ್ವಲ್ಪ ನೀರು ಗರಂ ಮಾಡ್ಕೊಂಡ್ರೆ ಸಾಕು. ನಾನು ಬ್ಲ್ಯಾಕ್ ಕಾಫಿ ಕೊಡೋರು. ಬ್ಲ್ಯಾಕ್ ಕಾಫಿ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರ್ತಂತೇಳಿ ಮುಂಜಾನೆದ್ದು. ಸೊ ಬ್ಲ್ಯಾಕ್ ಕಾಫಿ, ಒಂದಿಷ್ಟು ಖರ್ಜೂರ, ಅಕ್ರೂಟ ಮತ್ತು ಕಿಸ್ಮಿಸ್ ಒಂದು ಡೈಲಿ ಮಾರ್ನಿಂಗ್ ರೊಟೀನಾಗಿದ್ದಾರಲ್ಲ ಬೆಸ್ಟ್ ಇದು. ಆ್ಯಂಡ್ ಇಲ್ಲಿ ಈ ಕ್ಲೈಮೇಟ ಒಂಥರ ಖುಷಿ. ಮುಂಜಾನೆ ಒಂದು 7 ಮಳೆ ಹೊಂಟಿತ್ತು ಇಷ್ಟೊತ್ತು. ಮಳೆ ನಿಂತ ಮೇಲೆ ಈಗ ಹೊರಗೆ ಬಂದು ಕುಡ್ದು ಹೊರಗೆ ಹೋಗೋ ಪಟ್ಟಣಂಗೆ. ಮಳೆಯಾರ ಕಂಟಿನ್ಯೂ ಹೊಂಟದ. ಅದ್ರ ಸಲಕ ಒಂದು ಸ್ಕಿಪ್ಪಿಂಗ, ಒಂದು ಛತ್ರಿ ಕೈಯಾಗ ಹಿಡ್ಕೊಂಡು ಹೊಂಟೀನಿ. ಜಾಗಿಂಗ್ ಮಾಡೋ ಟೈಮಿಗೆ ಡಿಸ್ಟರ್ಬ್ ಆಯಿತು ಸ್ಕಿಪ್ಪಿಂಗ್ ಮಾಡೋದು. ಒಂದು ಮಳೆ ಹೊಂಟಿತು ಅಂದ್ರೆ ಛತ್ರಿ ಹಿಡ್ಕೊಂಡು ವಾಕ್ ಮಾಡೋದು. ಸೊ ಇದು ಶಾರ್ಟ್ಕಟ್ ರೂಟ. ಇದು ಇಲ್ಲಿ ಯಾವ ವೆಹಿಕಲ್ ಓಡಾಡಪ್ಲ ಇಲ್ಲ. ಸ್ವಲ್ಪ ಸಣ್ಣ ದಾರಿ ಅದ. ಬಟ್ ಅಂದ್ರೆ ಇಲ್ಲಿ ಈ ಗಲ್ಲಿಗಳೆಲ್ಲ ನೋಡಪ್ಲೆ ಅಷ್ಟು ಗಲ್ಲಿಗಳು. ಹಿಂದೊಂದು ಗಲ್ಲಿ ತೋರಿಸ್ದ, ಈಗ ಇಲ್ಲೊಂದು ಗಲ್ಲಿ ತೋರಿಸ್ತೀನಿ. ಈ ಗಲ್ಲಿನಾಗ ಏನು ನೋಡಪ್ಲೆ ಅಂತಂದ್ರಲ್ಲ, ಇಲ್ಲಿರೋ ಕಾಂಪೌಂಡ್ಗಳಿಗೆಲ್ಲ ಪೇಂಟ್ನೂ ಮಾಡೋದಕ್ಕಾಗಲ್ಲ. ಆಟೋಮೆಟಿಕ್ ಗ್ರೀನ್ರಿ ಬಂದಿರ್ತದೆ. ಐ ಮೀನ್ ಪಾಚಿ ಕಟ್ಟಿರ್ತದೆ. ಇಲ್ಲಾಂದ್ರೆ ಇಲ್ಲಿರೋ ಈ ಥರ ಸಣ್ಣ ಇದು ಬೆಳೆದಿರ್ತದೆ. ಗ್ರೀನ್ ಎರಡು ಕಾಂಪೌಂಡಿಗೆ ಈ ಥರ ಎಲ್ಲ ಬೆಳೆದಿರ್ತವೆ. ಗ್ರೌಂಡ್ ಇರೋದು ಅಲ್ಲಿ, ಬಟ್ ನಡ್ಬರ್ಕ್ ಇಲ್ಲಿ ಕಟ್ಟದ. ಹಿಂಗೆ ಫುಲ್ ಹಿಂಗೆ ಸುತ್ತಾರ ಬರ್ಬೇಕಾಗ್ತದೆ ಅದಕ್ಕೀಗ. ಅಂತೂ ಬಂದು ಸ್ಟೇಡಿಯಮಿಗೆ ರೀಚ್ ಆದೆವು. ಗ್ರೌಂಡ ನಮ್ಮ ಮನೆ ನಿಂತಿರೋದು ಎದುರೇ ಅದ, ಬಟ್ ನಡ್ಬರ್ಕೊಂದು ಕಟ್ಟದ. ಸೊ ಅಲ್ಲಿ ಮಳೆ ಹೊಂಟದ ಅಂತೇಳಿ ನೀರು ಅದಾವ. ಅದು ಯಾಕೆ ರಿಸ್ಕ್ ತೊಗೋಬೇಕಂತೇಳಿ ಹಿಂಗೆ ಸುತ್ತಾರ ಬಂದ್ರೆ ಒಂದು 700 ಮೀಟ್ರ್ ಆಗ್ತದೆ. ಬಟ್ ನಮ್ಮ ಕಡೆ ಗ್ರೌಂಡ್ಗಳಿಗೆ ಇಲ್ಲಿ ಗ್ರೌಂಡ್ಗಳಿಗೆ ಭಾಳ ಡಿಫ್ರೆನ್ಸ್ ಅದ. ಟ್ರ್ಯಾಕ್ ಫುಲ್ ಕೆಸರ್ನಾಗದ. ಮಳೆ ಬಂದು ನೀರು ನಿಂತ ಫುಲ್ಲ. ಮ್ಯಾಚ್ ಡ್ರಾ ಆಗಲ್ಲ. ಸೊ ಆಲ್ಟರ್ನೇಟಲ್ ಒಳಗೆ ನಡ್ಕೊತ ಹೋಗ್ಬೋದು. ಈ ಹುಡುಗರು ಫುಲ್ ಕೆಸರ್ನಾಗೆ ಓಡವ. ಯಾಕಂದ್ರೆ ಮನೆ ಮ್ಯಾಲಿಂದ ನೋಡೀನಿ ಫುಲ್ ಎಡ್ತಾನೈತೀವಿ ಈ ಇದ್ರೊಳಗೆ ಓಡಾಡತ್ತಾರ. ಯಾಕಂದ್ರಲ್ಲ ಮಳೆ ಮತ್ತಂದ್ರೆ ಇದು ಕೆಸರದಲ್ಲ, ಇವ್ರಿಗೇನು ಹೊಸದಲ್ಲ, ಡೈಲಿ ಇದ್ರಾಗ ಇರ್ಬೇಕಾಗ್ತ. ಸೊ ಅವ್ರಿಗೆ ನಿರ್ವಹಣೆ ಇಲ್ಲ. ಸೊ ಇದು ಎಲ್ಲ ಈ ಗ್ರೌಂಡ ಫುಲ್ ಹಸಿ ಅದ. ಈಗ ವಾಕಿಂಗ್ ಮಾಡೋಕ್ರೆ ಆಗಲ್ಲ, ಜಾಗಿಂಗ್ ಮಾಡೋಕ್ಕೂ ಆಗಲ್ಲ. ಅಷ್ಟರ ಮಳೆನೂ ಹೊಂಟದ ಮೇಲೆ ಅದು ಬೇರೆ ಫಾಗ. ಇಲ್ಲಿಂದ ಮನೆಗೂ ಕಾಣಲಾಗ್ಯದ. ಈ ಮನೆಯೂ ಕಾಣ್ತಿತ್ತು. ಬಟ್ ಎಲ್ಲ ಹುಡುಗರು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾರಂತ. ಅವರು ಮೇಲೆ ಮಳೆ ಬರೋ ಟೈಮಿಗೆಲ್ಲ ಇಲ್ಲಿ ಮೇಲೆ ಹಾಕಿ ಆಡ್ತಾರಂತ ಹುಡುಗರು ಹೇಳತ್ತಿರು. ಅಥ್ಲೆಟಿಕ್ಸ್ ಇಲ್ಲಿ ನೋಡ್ರಿ, ಆ ಕೆಸರಾಗಿ ಓಡಿಸಲಕ್ಕೆಲ್ಲ ಈ ಥರ ಡ್ರೆಸ್. ಬಟ್ ಇದು ಎವ್ರಿ ಡೇ ರುಟೀನ್ ಅಂತ ಏನು ಮಾಡೋಪ್ಲಾಗಲ್ಲ. ಈ ಹುಡುಗರು ಇಲ್ಲಿ ಅಥ್ಲೆಟಿಕ್ನು ಪ್ರಾಕ್ಟೀಸ್ ಮಾಡ್ತಾರೆ, ಮತ್ತಂದ್ರೆ ಹಾಕಿನೂ ಪ್ರಾಕ್ಟೀಸ್ ಮಾಡ್ತಾರಂತ. ವರ್ಕೌಟ್ ಎಲ್ಲ ಮುಗೀತು, ಮನೆಗೆ ಹೋಲತ್ತೀನಿ. 8:30 ಎಲ್ಲದ ಟೈಮು. ಸ್ಟಿಲ್ ಸೇಮ್ ಅದ ಕ್ಲೈಮೇಟ. ಒಂದು ಬ್ರೇಕ್ಫಾಸ್ಟ್ ಎಲ್ಲ ಒಂದು ಬ್ರೆಡ್ ತೊಗೊಂಡಿನಿ. ಏನರ ಜುಗಾಡು ಮಾಡ್ಬೇಕಂತೇಳಿ. ಉಳ್ಳಾಗಡ್ಡಿ ಮತ್ತು ಮೆಣಸಿನಕಾಯಿ 2 ಕಟ್ಟಾಗವ. ಅಲ್ಲಿಂದ ಸ್ವಲ್ಪ ಈಗ ಗರಂ ಆಗ್ಬೇಕಿದು ಪ್ಯಾನ. ಅದು ಸ್ವಲ್ಪ ಎಣ್ಣೆ ಹಾಕಿ ಗರಂ ಮಾಡಿದ್ರಾಗ 2 ಎಗ್ ಮತ್ತಂದ್ರೆ ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಖಾರ, ಉಪ್ಪು ಹಾಕಿ ಈ ಪ್ಯಾನ್ ಗರಂ ಆಗ್ಯದ. ಇದು ಇದರ ಹಾಕಿ ಸ್ವಲ್ಪ ಹಿಂಗೆ ಎಲ್ಲ ಕಡೆ ಮಾಡಿಕೊಂಡು ಎಲ್ಲ ಕಡೆ ಆಗಲ್ಲದು. ಇದ್ರಾಗ 2 ಪೀಸ್ ಬ್ರೆಡ್ ಯಾಕಂದ್ರೆ ಸ್ವಲ್ಪ ಹೊಟ್ಟೆನೂ ತುಂಬ್ತದ. ಬ್ರೆಡ್ ಆ್ಯಕ್ಚುಲಿ ಖರೆ ಅಂದ್ರೆ ತಿನ್ಬಾರ್ದು. ಏನು ಮಾಡೋಕ್ಕಲ್ಲಿ ಹೊಟ್ಟೆ ಸ್ವಲ್ಪ ಕವರ್ ಆಗ್ತದೆ. ಇದಕ್ಕೆ ಕಾಫಿ ಮತ್ತು ಏನಾರ ಸ್ನ್ಯಾಕ್ಸ್ ತಿನ್ಬೇಕಂತೇಳಿ ಬಂದು ಹೊರಗ. ಮಾರ್ನಿಂಗ್ ನಿಂಗೆ ಬರೋಕ್ಕಾಗಿದ್ದಿಲ್ಲ, ರೆಸ್ಟ್ ಮಾಡಿದೆ ಸ್ವಲ್ಪ. ಯಾಕಂದ್ರೆ ಸ್ವಲ್ಪ ಜರ್ನಿ ಅದು ಮಾಡಿ ಟಯರ್ಡ್ ಆಗಿತ್ತು. ಮ್ಯಾಗಿ ತಿನ್ಬೇಕಂದ್ರಲ್ಲ, ಮ್ಯಾಗಿಗಿಂತ ಈ ಬೌಲೆ ಮಸ್ತದ. ಒಂಥರ ಕಲ್ಲಿಂದು ಏನೋ ಸ್ಪೆಷಲ್ ಅನ್ಸತ್ತೆ ಇದ್ರಾಗ. ಮ್ಯಾಗಿ ಎಲ್ಲ ಮುಗೀತು, ಊಟ ಆಯಿತು. ಸ್ವಲ್ಪ ಕುಂತು ಒಂದು ಬ್ಲ್ಯಾಕ್ ಕಾಫಿ ಕುಡಿಬೇಕಂತ ಪ್ಲ್ಯಾನ್ ಅದ. ಒಂದು ಬ್ಲ್ಯಾಕ್ ಕಾಫಿ ಕುಡಿಲತ್ತೀವಿ. ಎಲ್ಲ ಹೊರಗದ್ರೆ ಹೋಗಿ ಕೇಸಿ ಒಂದು ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಇಲ್ಲಿ ಮಡಿಕೇರಿ ಒಳಗೆ ಇಂಡೋರ್ ಸ್ಟೇಡಿಯಮ್, ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಅದ. ಇಲ್ಲಿ ಮಡಿಕೇರಿ ಇದು ಗೌರ್ಮೆಂಟ್ ಸ್ಟೇಡಿಯಮ್. ಇದು ನಮ್ಮ ಗುಲ್ಬರ್ಗನಾಗ ಭೀ ಹಿಂಗೆ ಒಂದು ಆದ್ರೂ ಭಾರಿ ಆಗ್ತದ ಮೇಲೆ. ಒಳ ಹಾಕೋ ಕಿವಿ ಒಳಗೆ ಸೇರ್ಸ್ಕೋರಿ. ಹಿಂಗೆ ಹಾಂ ಸೇರ್ಸ್ಕೋಬೇಕು, ನೀರು ಹೋಗ್ಬಾರ್ದಲ್ರಿ. ಬರ್ರಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಹಾಕೋಮು ರೆಡಿ ಆದವು. ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಸ್ವಿಮ್ಮಿಂಗ್ ವಿಡಿಯೋ ಮಾಡೋಕ್ಕೆ. ಬಟ್ ನೋಡಮ್ ಕ್ಯಾಮ್ರಾಮ್ಯಾನ್ ಪ್ರದೀಪ್ ಅಣ್ಣಾರ ಅದ, ಬಟ್ ಆತಿಲ್ಲ. ಬಟ್
ನಾವು ರಾಜ ಸೈಟಿಗೆ ಬಂದೀವಿ. ಎಲ್ಲೊಸ್ ಮಂದಿ ನಮ್ಮ ಗ್ಯಾಂಗ್ ಊರಿನಿಂದ ಬಂದಿತ್ತು. ಮಲ್ಲೋಣ ಬಂದಾನ, ನಮ್ಮ ಸರ್, ನಾ ಮತ್ತೊಂದ್ರೆ ನಮ್ಮ ಪ್ರದೀಪಣ್ಣ, ನಮ್ಮ ಕುಕ್ ಸ್ಪೆಷಲಿ ಇವ್ರೆ. ಇಲ್ಲಿ ಹೊಸ ಕುಕ್ ಬಂದಾರೆ ಇವತ್ತ. ಈ ರಾಜ ಸೈಟ್ ಬಗ್ಗೆ ಹೇಳ್ಬೇಕಂದ್ರಲ್ಲ 1900 ಇಸ್ವಿನಿಂದ 1600 ಇಸ್ವಿನಿಂದ 1800 ಇಸ್ವಿ ತೊಳಗ ರಾಜ ಮತ್ತು ರಾಣಿಗಳು ಈವ್ನಿಂಗ್ ಟೈಮ್ ಬಂದು ಟೈಮ್ ಪಾಸ್ ಮಾಡೋ ಸಲಕ ಕಟ್ಟಿದಂಥ ಜಾಗ ಇದು. ಈ ರಾಜ ಸೈಟಿಗೆ ಬರ್ಬೇಕಂದ್ರಲ್ಲ ನಾ ಈಗ 4 ಸರಿ ಬಂದೀನಿ. 4ನೇ ಸರಿಗೂ ಮಳಿನೇ ಹೊಂಟಿದ್ದೀನಿ. ಬಟ್ ಇಲ್ಲಿ ನೇಚರ್ ಸಿಗಲ್ಲ ಎಲ್ಲೂ. ಈ ಮಡಿಕೇರಿ ಆಯಿತು, ಚಿಕ್ಕಮಂಗ್ಳೂರು ಆಯಿತು, ನಮಗೆ ಭಾಳ ಮನ್ಸಿಗೆ ಒಂಥರ ಏನೋ ಒಂದು ಖುಷಿ ಕೊಡ್ತದೆ. ಇಲ್ಲಿ ನಾಳೆ ನಿಂತು ನಾವು ಜರ್ನಿ ಸ್ಟಾರ್ಟ್ ಮಾಡತ್ತೀವಿ. ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ಲತ್ತೀವಿ. ಯಾಕಂದ್ರೆ ಮಲ್ಲೋಣವ್ರು ಬಂದಾರ ಊರಿನಿಂದ. ನಾವು ಇಷ್ಟೇ ವ್ಯೂ ನೋಡಿ ಎಂಜಾಯ್ ಮಾಡಿದ್ರೆ ಹಂಗೆ ನೀವು ನೋಡ್ರಿ ಇಲ್ಲಿದು ತೋರ್ಸಮಂತ. ಆ್ಯಕ್ಚುಲಿ ಇದು ಭಾಳ ದಿನ ಆದಮೇಲೆ ಒಂದು ಯೂಟ್ಯೂಬ್ ಬ್ಲಾಗ್ ಬರ್ಲತ್ತದ. ಇಲ್ಲಿ ಕಾಣೋಂಥ ಸ್ಪಾಟ್ ರಾಜ ಸೈಟಿಂದು ಪೀಕ್ ಪಾಯಿಂಟ್ ನೋಡೋ ಸಲಕ. ಅಂದ್ರೆ ಎಲ್ಲ ಈ ಕಡೆಯಿಂದ. ಆ್ಯಂಡ್ ಇಲ್ಲಿ ಒಂದು ಕನ್ನಡ ಮೂವಿ ಶೂಟ್ ಆಗ್ಯದ. ಯಾವುದಪ್ಪ ಅಂತಂದ್ರೆ ಮುಂಗಾರು ಮಳೆ 2. ಯಾವ ಶೂಟ್ ಆಗ್ಯದ್ರಿ? ನಿಮ್ಗೆ ಯಾರು ಹೇಳ್ಯಾರಿಗಿದು? ಹೇಳಿದ್ದೆ ನಾವೀಗ ವಾಪಸ್ ನಮಗೆ ಹೇಳ್ತೀರಿ. ಇಲ್ಲಿ ರವಿಚಂದ್ರ ಮತ್ತಂದ್ರೆ ಗಣೇಶ ಲಾಸ್ಟ್ ಒಂದು ಶೂಟ್ ಆಗಿದ್ದು. ಇದು ವ್ಯೂ ಪಾಯಿಂಟ್. ಎಷ್ಟು ಲಕ್ಷ ಪಟ್ಟು ಆಕ್ಸಿಜನ್ ಸಿಲಿಂಡರ್ ತಂದ್ರೆ ಇಂಥ ಗಾಳಿ ಸಿಗೋದಿಲ್ಲ. ಮಡಿಕೇರಿ ಬೇಸಿಗೆನ ನೋಡೋದು ಬೇರೆ, ಮಳೆಗಾಲ ನೋಡೋದು ಬೇರೆ, ಚಳಿಗಾಲ ನೋಡೋದು ಬೇರೆ. ಈ ಥರ ಇಲ್ಲಿ ಬಂದು ರೀಲ್ಸ್ ಮಾಡತ್ತಾರ. ಅದು ದಂಡಿಗೆ ನಿಂತು ಇದ್ರಾಗ ಬಿದ್ರಂತಿಕೋ, ಒಬ್ಬರೇ ಬಿದ್ರಂದ್ರು ಅದ್ರ ಸಂಗಟ ಇನ್ನೊಬ್ರಿಗೆ ಹಿಡ್ಕೊಂಡಾರ, ಇನ್ನೊಂದು ಇಬ್ಬರಿಗೆ ತೊಗೊಂಡು ಹೋದಾರ ಸಂಗಟವರು. ಈ ಥರ ರಿಸ್ಕ್ ತೊಗೊಬೇಡಂತೆ. ನಾನು ಮನೆಗೆ ಒಂದಿಷ್ಟು ಸಾಮಾನುಗಳು ಬೇಕಾಗಿದ್ದು. ಎಲ್ಲ ಸಾಮಾನು ಹಾಕಿಡಕ್ಕೆ ಮತ್ತು ಇವು ಚಾ ಸೋಸಾಕ ಬೊಗೋಣಿ ಬೇಕಾಗಿತ್ತು, ತೊಲಕ್ಕೆ ಬಂದಿದ್ದೆವು. ಒಂದು ಮಿಕ್ಸಿ ತೊಗೋಬೇಕಾಗ್ಯದ ಮನೆ ಸಲಕ. ಆ ಮಿಕ್ಸಿಗೆ ಯಾ ನಮ್ಮನೆ ಡಿಸ್ಕಷನ್ ನಡೆದಂದ್ರಲ್ಲ ಅದ್ರೊಳಗೆ ಎರಡರ ನಡಬರ ಜಗ ನಡ್ದಂಗೆ ಆಗ್ಯದ ಪುರ. ಇಲ್ಲಿ ಒಬ್ಬರು ಚಪಾತಿ ಹಿಟ್ಟು ನಾದ್ಲತ್ತಾರ, ಒಬ್ಬರು ಇನ್ನೂ ಕಟ್ ಮಾಡತ್ತಾರ ಅಲ್ಲಿ. ಇವರು ಚಪಾತಿ ಮಾಡೋದು ಒಂದು 6 ಚಪಾತಿ ಮಾಡ್ಲಿಕ್ಕಿಲ್ಲ. ಈಗ ನನಗೆ ಒಂದು 60 ಸಾರಿ ಓಡಾಡಿ ಸರ್. ನೀರ್ತಾ ಹಿಡ್ತಾ ಕ್ಯಾಮ್ರಾ ಹಿಡಿ. ಅಲ್ಲೊಬ್ಬರು ಕೂತಾರ ಪಾಪ, ಅವ್ರು ಬರಪ್ಲಿಲ್ಲ. ಈಗ ರೀ ಅಣ್ಣ ಯಾವಾಗ ಅಡುಗೆ ಮಾಡಿದ್ರೆ ಹಿಂಗೆ ಆಯ್ತು ನೋಡು. ನಿಮಗೂ ಏನಾರ ಚಪಾತಿ ಮಾಡೋ ಟೈಮಿಗೆ ಹಿಟ್ಟು ನಾದ್ಲಾಗ ಬರ್ತಿರ್ಲಿಲ್ಲ ಅಂದ್ರೆ ನಮ್ಮ ಅಲ್ಲೋಣಾಗ ಕಾಂಟ್ಯಾಕ್ಟ್ ಮಾಡಿರಿ, ಅವ್ರು ಕಲಿಸ್ಕೊಡ್ತಾರೆ. ಪಾಪ ಚಲೋ ಹಿಟ್ಟು ನಾದ್ಲತ್ತಾರ. ಲಗ್ನಾಗ 11 ವರ್ಷ ಆಯ್ತು, ಮನ್ಯಾಗ ಚಪಾತಿ ಮಾಡಿರಲ್ಲ ಪಾಪ. ಇಲ್ಲಿ ತಂದು ಚಪಾತಿ ಮಾಡ್ಲಾಕ ಹಚ್ಚಿನ ಅದು. ಇವ್ರಿಬ್ರು ಅಡುಗೆ ಮಾಡತ್ತಾರ. ನನಗೇನು ಟೆನ್ಷನ್ ಆಗಂದ್ರಲ್ಲ, ತಿರುಗಾಡ್ಸತ್ತಾರ. ಅದೇ ಅಸ್ತವ್ಯಸ್ತಲತ್ತ. ನಾನು ಸುಮ್ಮ ಹೋಗ್ಬಿಡ್ತೀನಪ್ಪ ಆ ಕಡೆ ಹೊರಗೆ ಓಡಾಡ್ಕೊತ. ಎಲ್ಲ ರೆಡಿ ಮಾಡಿದೆವು. ಈಗ ಕುಕ್ಕರ್ ರೈಸ್ ಮಾಡ್ಬೇಕಲ್ಲತ್ತೀವಿ. ತಂದ ಕೆಸಿಂದ ಈಗ 1 ಗ್ಲಾಸ್ ವೈಟ್ ರೈಸ್ ತಂದೀವಿ. ಈಗ ಒಂದು ಅರ್ಧ ಗ್ಲಾಸ್ ಬಾಸ್ಮತಿ ರೈಸ ಹಾಕಿ ಇದಷ್ಟು ಹಾಕಿ ರೆಡಿ ಮಾಡ್ಲತ್ತೀವಿ. ಎಣ್ಣೆ ಹಾಕಿ ಕುಕ್ಕರ್ ರೈಸ್ ರೆಡಿ ಮಾಡಮು. ಜಾಸ್ತಿ ಬೇಡ್ರಿ, ಸ್ವಲ್ಪ ಎಣ್ಣೆ, ಸಾಸಿಗೆ, ಜೀರಿಗೆ, ಸಾಸಿವೆ ಹಾಕಿರ ನಿಂದ್ರಿ. ಅವು ಗರಮಲ್ಲಿ ಎಣ್ಣೆ ಸಟ್ ಮಾಡಿದೆವು. ಒಂದು ಕಡೆ ಹಾಕಿ ಮುಚ್ಚಿಬಿಡಮ್ಮ. ಈಗ ಮುಚ್ಚಿದೆವು ಅಂದ್ರೆ ಈಗ 4 ಸೀಟಿ ಆದಮೇಲೆ ತೆಗೆದು ಸೀದಾ ಅದಕ್ಕೆ. ಪಾಪ ನಮ್ಮ ಮನುಷ್ಯ ಗುಲ್ಬರ್ಗನಿಂದ ಬಂದು ಇಲ್ಲಿ ಬಂದು ಕೆಸಿಂದ ಅಡುಗೆ ಮಾಡಕ್ಕೆ ಹಚ್ಚಿ ಪಾಪ ಮನ್ಸಿಗೆ ಹತ್ಲತ್ತದ. ಆಯಿತು. ಈಗ ನೆಕ್ಸ್ಟ್ ಈಗ ಟೊಮಾಟೊ ಚಟ್ನಿ ಮಾಡೋ ಸಲಕ ಈಗ ರೆಡಿ ಮಾಡತ್ತಿ. ಈಗ ಇಲ್ಲೆಲ್ಲ ಕೊಯ್ದು ಇಟ್ಕೊಂಡು ಇದ್ರದ್ದು ಮಸಾಲೆ ಅದ ರೆಡಿ ಮಾಡೀವಿ. ಸೀದಾ ಈಗ ಎಣ್ಣೆ ಕಾಯ್ಲತ್ತದ. ಈಗ ಟೊಮಾಟೊ ಚಟ್ನಿ ಎಲ್ಲ ರೆಡಿ ಆಗ್ಯದ. ನಿಮ್ಮ ಮನೆಯಾಗ ಯಾವುದೇ ಥರ ಫಂಕ್ಷನ್ ಇದ್ರ, ಬರ್ಡೇ ಫಂಕ್ಷನ್, ನಾವು 3 ಜನ ಬರ್ತೀವತ್ತ ನಿಮ್ಮ ಮನೆ ಅಡುಗೆ ಮಾಡಕ್ಕೆ. ಇವ್ರಿಬ್ರು ಮೇನ್ ಕುಕ್ಕ, ನಾ ಇಡೀ ಹೆಲ್ಪರ. ಬರೀ ಓಡಾಡ್ಸರ್ ಆ ಕಡೆ ಈ ಕಡೆ. ಚಪಾತಿ ಹಿಟ್ಟು ನಾದಿಟ್ಟಿದ್ದು ಎಲ್ಲ ಗುಂಡು ಮಾಡೀವಿ.
ಈಗ ನಮಗೆ ಬೆಲ್ಲುಣಿಗಿಲೆ ನಾದ್ಲಾಕ್ ಬರಲ್ಲ ಅಂತೇಳಿ ಒಂದು ಚಪಾತಿ ಪ್ರೆಸ್ ಮಾಡೋದು ಇದು ತೊಗೊಂಡ್ಬಿಟ್ಟು ಇಲ್ಲಿ ಚಪಾತಿ ಪ್ರೆಸ್ ಮಾಡೋದು ಒತ್ತು ಚಪಾತಿನೇ ಆಗ್ತಾವ. ಎರಡು ಸಲ ಒತ್ಬೇಕಂದ್ರೆ ಒಂದು ಸಲ ಆಲೋಗ್ತಾವ ಚಪಾತಿ ಅದೆಲ್ಲ. ಹಿಟ್ಟು ಹಚ್ರ ಇದಾರ, ಹಿಟ್ಟು ಹಚ್ರ ಬರ್ತದ ಅಂತೂ ಚಪಾತಿ ಗೂಗಲ್ ಮ್ಯಾಪ್ ಅಪ್ಲೆ ರೌಂಡ್ ಅಲ್ಲತ್ತ, ಭೂಮಿ ಅಪ್ಲೆ ರೌಂಡ್ ಮಾಡತ್ತೆ. ಏನು ಆ ಕಡೆ ಈ ಕಡೆ ಅಂಕಡೆ ಏನಿಲ್ಲ, ಯಾಕಂದ್ರೆ ಇದು ಸಹಾಯ ಮಾಡತ್ತೆ ನಮ್ಮ ಪಾಪ. ಮಲ್ಲೋಣ ಪಾಪ ನೋಡ್ರಿ ಚಪಾತಿ ಗಿಪಾತಿ ಮಾಡಿ ಹೈರಾಣ ಅಲ್ಲತ್ತಾರ. ಅಲ್ಲೀಗ ಎಗ್ ಬುರ್ಜಿ ನಡೆದ, ಈಗ ಚಟ್ನಿ ಆಗ್ಯದ. ಒಂದು ಎಗ್ ಬುರ್ಜಿ ಮಾಡ್ಕೊಂಡು ಅಂದ್ರೆ ಈಗ ಚಪಾತಿ ಜೊತೆ ಚಲೋ ಆಗ್ತದ. ನಮ್ಮ ಮಲ್ಲೋಣಾಗ ಒಂದು ಎಗ್ ನಡೆಯಲ್ಲ. ಇದು ನಾವು ನಮ್ಮದು ಪ್ರದೀಪ್ ಅಣ್ಣವ್ರು ಹ್ಯಾಂಗಿದ್ರು ನಡೀತದೆ ನಮ್ಮ ಜೈ ಹೊಡೆಯವ್ರು ನಾವು. ಸೊ ಚಪಾತಿ ರೆಡಿ ಅಲ್ಲತ್ತವ. ಇದು ಚಪಾತಿ ನೆಕ್ಸ್ಟ್ ಈಗ ಹಂಚನ ಬಿದ್ದವ, ಸೀದಾ ಡೈರೆಕ್ಟ್ ಹೊಟ್ಟೆಗೆ ಹೋಗ್ಬೇಕಂತ. ಒಂದು ಬೀಚ್ ಚಪಾತಿ ಬೇಕಾದ್ರೆ 4 ಮಂದಿಗೆ ಇವು ಸುಳ್ರಿ ಸರ, ಸುಳ್ರಿ ಹಂಚ ಗರಂ ಆಗಿರಲ್ರಿ ಅದು. ಚಪಾತಿ ಮಾಡೋದೆಲ್ಲ ಆಯಿತು. ಈಗ ಏನದ ಊಟ ಮಾಡಮು. ಈ ಚಪಾತಿ ಆಗ್ಯಾವ ಸಾಕ, 4 ಮಂದಿ ಸಾಕು ಅನ್ಕೋತೀನಿ. ನನಗೆ ಅಡ್ಡೆ ಅಂತಿದ್ರಾಗ ಇವ್ರಿಗೆ ಎರಡು ಡೋಸ್ಗೆ ಹೊಸ್ಕೊಂಡು ತೊಗೊಂಡೋಗೋಣ ಕಡೆ ಆಗ್ಯದ ಎಲ್ಲ. ಈಗ ಏನೇನು ಮಾಡಿವಪ್ಪ ಅಂತಂದ್ರೆ ಇದು ರೈಸ ಒಂದು ಬೇಕು ಚಮಚ ಹಂಗೆ ಅದ್ರ ಜೊತೆ ಎಗ್ ಪಲ್ಯ, ಮತ್ತು ಟೊಮಟೊ ಚಟ್ನಿ, ಇಷ್ಟು ಚಪಾತಿಗಳಾಗ್ಯವ. ರಾತ್ರಿ 11 ಆಯಿತು, ಊಟ ಎಲ್ಲ ಆಗ್ಯದ. ಸೊ ನಾಳೆಗೆ ಮುಂಜಾನೆ ನಮ್ಮ ಜರ್ನಿ ಸ್ಟಾರ್ಟ್ ಅದ. ಅಂದ್ರೆ ಮಡಿಕೇರಿನಿಂದ ಒಂದಿಷ್ಟು ಪ್ಲೇಸ್ಗಳು ನೋಡ್ಲಕ್ಕೆ ಹೋಗ್ಬೇಕಂತದ. ಸೊ ನಾಳೆ ಬ್ಲಾಗ್ನಾಗ ನೋಡ್ರಿ. ಇನ್ನು ನಾಳಿನ ಕಂಟಿನ್ಯೂ ಬ್ಲಾಗ್ಗಳು ಬರ್ತವೆ ಯೂಟ್ಯೂಬ್ನಾಗ. ಯಾಕಂತ ಹೇಳ್ತೀನಿ ಅಂತ ಆಮೇಲೆ ಅದ್ರ ಬಗ್ಗೆ. ಅದೇ ನಮ್ಮ ಅಕೌಂಟ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಎಲ್ಲರಿಗೂ ಗುಡ್ ನೈಟ್.